ಎಂಥ ನಿನ್ನ ತಮ್ಮ ಕೃಷ್ಣ ದೀರ್ಘದಂಡ ನಮಸ್ಕಾರವನ್ನು ಮಹಾರಾಜ ಅಂತ ಹೇಳಿದ್ರೆ ದೇವರಿಗೆ ಸಮಾನ, ನಮ್ಮಣ್ಣ ಯಾದವರಿಗೆ ದೇವೋತ್ತಮನು. ಆ ಕಾರಣಕ್ಕಾಗಿ ನಮಸ್ಕರಿಸಿ ಮುಖಾರವಿಂದ ಕಂಡ್ರೆ ಏನು ಆಶ್ಚರ್ಯ ಇದು. ನಮ್ಮ ಅಣ್ಣನ ಮುಖ ನೋಡಿದ್ರೆ ಯಾವುದೋ ಒಂದು ದುಗುಡ ನಮ್ಮ ಅಣ್ಣನನ್ನು ಆವರಿಸಿದೆ ಎನ್ನುವುದು ಸ್ಪಷ್ಟ. ಹಾಗೆ ಹೊತ್ತು ಕಿರೀಟ ಹೊತ್ತವನಿಗೆ ಕಿರುಕುಳ ತಪ್ಪಿದ್ದಲ್ಲ. ಅದರಲ್ಲಿಯೂ ನಮ್ಮ ಅಣ್ಣ ಬರುವುದೂ ಇಲ್ಲ. ಸಮುದ್ರದಿಂದಾಗಿ ಒಂದು ತಮ್ಮಿಗೆ ಯಾಕೆ ಬೇಕು ಅಂತ ಕೇಳಿದ್ರೆ ಹೊಣೆಗಾರಿಕೆ ಬೇಕು. ಸರ್ವಾಧಿಕಾರಿಯಾಗಿ ನೀವಿರುವಾಗ ಯುವರಾಜನ ಅಗತ್ಯತೆ ಏನು? ಉಳಿದಕ್ಕಲ್ಲ ನಾನು ಏನಾದ್ರೂ ಲಾಭ ಸಿಗ್ತದೆ ಅಂತಾದ್ರೆ ನಿನಗೆ ಈಗಲ್ಲ ನೀನು ಮಾಡಿದ್ದು ಬಾಲ್ಯದಲ್ಲಿ ಇಂಥದ್ದೇ ಮಾಡ್ಕೊಂಡು ಬಂದವ ನೀನು. ಬಾಲ್ಯದಲ್ಲಿ ಆ ಬೆಣ್ಣೆ ತಿನ್ನುವಂತ ಹೊತ್ತಿನಲ್ಲಿ ಅಣ್ಣ ಬಗ್ಗು ನಿಲ್ಲು ಅಂತ ಹೇಳಿದೆ, ನಾನ್ ನಿಂತೆ. ನನ್ನ ಬೆನ್ನ ಮೇಲೆ ನಿಂತು ನೀನು ಬೆಣ್ಣೆ ಕೊತ್ತು ತಿಂದೆ. ಅವ್ರು ಬಂದ ಸಂದರ್ಭದಲ್ಲಿ ಓಡಿದೆ. ಆ ಬೆನ್ನ ಮೇಲೆ ಬಿದ್ದಿದ್ದು ಯಾರಿಗೆ? ಬೆಣ್ಣೆ ನನ್ನ ಬಾಯಿಗೆ, ದೊಣ್ಣೆ ನಿನ್ ಬೆನ್ನಿ. ಆಗಿಂದಲೇ ಆರಂಭ ಮಾಡಿದವ ನೀನು. ಆದ್ರೂ ಸುಮ್ಮನೆ ನೋಡಿದೆ. ಯಾಕೆ ಗೊತ್ತಾ? ಯಾವುದೇ ಆಗಲಿ ಮನುಷ್ಯನಿಗೆ ಒಂದು ಪ್ರಾಪ್ತಿ ಅಂತಿರ್ತದೆ. ಹಾಗೆ ಅವ್ರವ್ರು ಪಡ್ಕೊಂಡು ಬಂದದ್ದು. ನನಗೆ ಬೆಣ್ಣೆ ತಿನ್ನುವ ಪ್ರಾಪ್ತಿ, ನಿನಗೆ ದೊಣ್ಣೆ ಬೆಟ್ಟು ತಿನ್ನುವ ಪ್ರಾಪ್ತಿ. ಇಂಥದ್ದೊಂದು ಬಹಳ ಕಲ್ತಿದ್ದೀಯ ನೀನು. ಆಗ ನಾನು ಸುಮ್ಮನೆ ನೋಡಿದದ್ದು ಯಾಕೆ ಗೊತ್ತಾ? ಯಾಕೆ? ತಮ್ಮ ಇವತ್ತಲ್ಲ ನಾಳೆ ಸರಿ ಹೋಗಿ ಸಾಯ್ತಾನೆ ಎನ್ನುವುದಾಗಿ. ಅದು ಮತ್ತೆ ಆ ಕೆಲಸ ಮಾಡಿದ್ದೇನಾ? ಆ ಕೆಲಸ ಮಾಡಲಿಲ್ಲ. ಸೀರೆ ಕೊಡುವುದಕ್ಕೆ ಮುಂದಾದೆ. ಅಲ್ಲಿಯೂ ಸುಧಾರಿಸಿದೆ. ಹೆಣ್ಣು ಮಕ್ಕಳನ್ನೇ ಕತ್ಕೊಂಡು ಬಂದೆ. ಒಂದೆರಡು ಪ್ರಕರಣವೇನು? ನಾ ಸೀರೆ ಕದ್ದೆ ಅಂತ ಆಕ್ಷೇಪ ಹೌದಾ? ಸೀರೆ ಕದ್ದದ್ದು ಯಾಕೆ ಅನ್ನುವುದನ್ನು ಯಾರಾದ್ರೂ ವಿಚಾರ ಮಾಡಿದ್ದಾರೆ? ಯಾಕೆ ಕದ್ದು ಹೇಳ್ಕೊಂಡು ಪುರುಷರು ಸಂಚರಿಸುವಂತಹ ಆ ನದಿಯ ದಡದ ಕೆಳಗೆ ಹೆಣ್ಣು ಮಕ್ಕಳೆಲ್ಲ ಮಾನದ ಪ್ರಶ್ನೆ ಇಲ್ಲದೆ, ಮರ್ಯಾದೆಯ ಬೆಲೆ ತಿಳಿಯದೆ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ರು. ಹೌದಾ? ಆ ಕಾಲಕ್ಕೆ ಅವರು ಸ್ನಾನ ಮಾಡ್ತಾ ಇರುವುದನ್ನು ಗ್ರಹಿಸಿ ಅವರ ಸೀರೆಯನ್ನು ತೆಗೆದುಕೊಂಡು ಹೋಗಿ ಮರದ ಮೇಲೆ ಕುಳಿತು ನನ್ನಲ್ಲಿರುವಂತಹ ಕೊಳಲನ್ನು ನೂದಿದೆ. ಆಗ ಅವರೆಲ್ಲ ಕೃಷ್ಣ ಮರ್ಯಾದೆ ಪ್ರಶ್ನೆ ಬಟ್ಟೆ ಕೊಡು ಎಂದಾಗ ಎರಡೂ ಕೈ ಮೇಲೆತ್ತಿ ಅಂತ ಹೇಳಿದೆ. ಎರಡೂ ಕೈ ಮೇಲೆತ್ತಿ ಕಾರಣ ಏನು? ಅವ್ರ ಮರ್ಯಾದೆ ಹೋಗ್ತದೆ. ಮಾನದ ಪ್ರಶ್ನೆ ಎನ್ನುವುದು ಅವರ ಪಾಲಿಗೆ ಮತ್ತು ಮೂಡಬೇಕು ಎನ್ನುವ ಕಾರಣಕ್ಕಾಗಿ ಆ ದಿಸೆಯಿಂದ ಆವತ್ತು ನಾ ಸೀರೆಯನ್ನು ಅವರ ಪಾಲಿಗೆ ಕೊಟ್ಟೆ. ಆ ಬಳಿಕ ನನ್ನ ವಾಕ್ಯ ಏನು? ಹೆಣ್ಣು ಮಕ್ಕಳೇ, ಯಾವ ಕಾರಣ ಪುರುಷರು ಸಂಚರಿಸುವಂತಹ ಸ್ಥಳದಲ್ಲಿ ಸ್ನಾನ ಮಾಡಬೇಡಿ. ಕೃಷ್ಣನಂತ ಕಾಮಕರಿದ್ದಾರು, ಆದ್ದರಿಂದ ಜಾಗೃತಿ ಮಾಡಿಕೊಳ್ಳಿ. ಇವತ್ತು ಯಾವುದೇ ಹೆಣ್ಣು ಮಕ್ಕಳಾದ್ರೂ ಹೊಳೆ ಬದಿ ಸ್ನಾನ ಮಾಡ್ತಾರ? ಎಲ್ಲ ಮನೆಯಲ್ಲಿ ಒಂದು ಸ್ನಾನಗೃಹ ಮಾಡ್ಕೊಳ್ಳಿಲ್ವಾ? ಅದಕ್ಕೆ ಕಾರಣೀಕರ್ತ ಯಾರು? ನಾನೇ. ಮತ್ತೆ ಬೇಕಾದದ್ದೊಂದು ಮಾಡುವುದಿಲ್ಲ. ತಲೆಗೊಂದು ಮುಂಡಾಸು ಕೇಳಿದ್ದೇನೆ ನಾನು. ಆ ರೀತಿಯಾಗಿ ಅದಕ್ಕೆ ಸಮರ್ಥನೆ ಕೊಡುವುದಕ್ಕೆ ಹೋಗಬೇಡ. ಹೊಣೆಗಾರಿಕೆ ನನ್ನ, ಆಡಳಿತ ನನ್ನದ್ದು, ಅಧಿಕಾರ ನನ್ನದ್ದು. ಏನೇ ಮಾಡಿದ್ರೆ ಹೆಸರು ಏನಾದ್ರೂ ಸಮಸ್ಯೆ ಬಂತು ಅಂತ ನನ್ನ ದೂರು ಕೊಡ್ಬೇಕಿತ್ತು. ಎಲ್ಲಿ ಹೆಣ್ಣು ಮಕ್ಕಳ ಪ್ರಕರಣ ಇದೆಯೋ ಅದಕ್ಕಷ್ಟಕ್ಕೆ ಭಾಗಿಯಾಗುವುದಲ್ಲ. ಉಳಿದ ಆಗು ಹೋಗುಗಳ ಕುರಿತಾಗಿ ಯೋಚಿಸಬೇಕು. ಮನೆಗೆ ಬೆಂಕಿ ಬಿದ್ದಾಗ ಬಾವಿ ತೋಡ್ಲಿಕ್ಕೆ ಹೋಗುದು, ಮೊದಲೇ ತೋಡ್ಕೊಳ್ಳುದು ಅಂತ ಹೇಳುದ? ನಿನ್ನಲ್ಲಿಯೇ ಕೇಳ್ತೇನೆ, ಬಿಡುವ ಆ ಪ್ರಕರಣವನ್ನ. ಬಿಟ್ಟೆ. ನಿನ್ ಮದುವೆ ಆದದ್ದು ಎಷ್ಟು? ಅದು 8 ಮಂದಿ ಮದುವೆ ಆದದ್ದು. ಅಷ್ಟಪ್ಪ ಇದ್ದವರು 100 ಮಂದಿಯನ್ನು ನರಕಾಸುರನನ್ನು ಕೊಂದು ಕರ್ಕೊಂಡು ನಾನೇ ಬೇಕು ಅಂತ ಹೇಳಿದಿಂದ ಕರ್ಕೊಂಡು ಬಂದದ್ದು. ಹೌದೌದು. ಆ ರೀತಿಯಾಗಿ ನಿಂತದ್ದಕ್ಕೆಲ್ಲ ಒಂದೊಂದು ಪ್ರಕರಣ ಎದುರಾದ್ರೂ ಸಹಿಸಿಕೊಂಡೆ ನಾನು. ಯಾಕೆ? ನನ್ನ ತಮ್ಮ ಎನ್ನುವ ಕಾರಣಕ್ಕಾಗಿ. ಸರಿ, ಇನ್ನೂ ಸಹಿಸುವುದಕ್ಕೆ ಅಸಾಧ್ಯನಾಗಿ ನಿಂತಿದ್ದೇನೆ. ನೀನ್ ಕುಳಿತುಕೊಳ್ತೀಯಲ್ಲ, ಅದು ಉಂಟ ನೋಡೋದು. ಇವ್ರಿಗಾಗಿ ನಿಂತಿದ್ದೆ. ಇನ್ನ ನನಗೆ ಅವಶ್ಯಕತೆ ಇಲ್ಲ, ನಿನ್ನ ಹಂಗೆ ಇಲ್ಲ ಎನ್ನುವ ಕಾರಣಕ್ಕಾಗಿ ಪೀಠವನ್ನ ತೆಗೆಸಿದ್ದೇನೆ. ಕೂತ್ಕೊಳ್ಬೇಕು ಅನ್ನೋ ಮನಸ್ಸಿದ್ದವನಿಗೆ ಆಸನವೇ ಬೇಕು ಅಂತ ಉಂಟಾ? ಮತ್ತೆ ಕೂತ್ಕೊಳ್ಳುವ ಮನಸ್ಥಿತಿ ಇದ್ರೆ ಸಾಕಷ್ಟೇ. ನನಗೆ ಪೀಠ ಮತ್ತೆ ಹೋಗುವುದೆಂತ ಬೇಡ. ಹೋಗುದೆಲ್ಲ ಹೋಗಿ ಮತ್ತಿದ್ದಿಲ್ಲ ಇಲ್ಲೇ ನಿರ್ಧಾರ ತಳೆದವ ನಾನು. ನಾ ಹೋಗು ಪ್ರಶ್ನೆ ಇಲ್ಲ. ನಾ ಕೂತ್ಕೊಳ್ಳುದು ಹೊರಟೋಗು. ಏನಪ್ಪ, ನಾ ಕೂತ್ಕೊಳ್ತೇನೆ. ಅಲ್ಲೇ ಕುಳಿತುಕೊಳ್ತೀಯ? ಇಲ್ಲ, ಕೂತ್ಕೊಳ್ತೇನೆ. ಮಾನ ಬಿಟ್ಟವ ಎಲ್ಲಿ ಹೋದ್ರು ನೀನು ಬೇಳೆ ಬೇಯುವುದಿಲ್ಲ ಅಂತ ಗೊತ್ತಾಯ್ತು. ಆ ನೆಲೆಯಲ್ಲಿ ಬರುವ ಸಂದರ್ಭದಲ್ಲಿ ನೀನು ಹೇಳಿದ್ದಲ್ಲ ನಾನು ಕೇಳಿಲ್ಲ ಅಂತ ಆಯ್ತಿದ್ಯಾ? ಶೀಘ್ರ ಕೋಪಿ ದೀರ್ಘ ದ್ವೇಷಿ ಅಲ್ಲ ಎನ್ನುವ ನೆಲೆಯಲ್ಲಿ ಬಂದಾಗಲ್ಲ ಏನಾದ್ರೂ
ಅಣ್ಣನನ್ನ ಸಮಾಧಾನ ಮಾಡಬಹುದು, ಅಮ್ಮ ಬಾರಿ ಸ್ವಲ್ಪ ಹೊತ್ತು ಸಿಟ್ಟು ಮಾಡ್ತಾನೆ ಎನ್ನುವುದಾಗಿ ಭಾವಿಸಿ ಬಂದಿದ್ದೀಯಲ್ವಾ? ಇವತ್ತು ಗಟ್ಟಿ ನಿರ್ಧಾರ ಮಾಡಿದ್ದೇನೆ, ನಿನ್ನ ಅವಶ್ಯಕತೆ ಇಲ್ಲ ಎನ್ನುವುದಾಗಿ. ಹೋಗುವುದಿಲ್ವಾ? ಹೋಗುವುದಿಲ್ವಾ? ಹೋಗು, ಪ್ರಶ್ನೆ ಇಲ್ಲ. ಇದು ಮರ್ಯಾದೆ ಇದ್ದವರು ಇಲ್ಲಿ ಇರಬಾರ್ದು. ಯಾಕೆ ಗೊತ್ತಾ? ಅಲ್ಲ, ಎಡಗಾಲಲ್ಲೇ ಓದ್ತಿಯಲ್ಲ, ಅನಿಷ್ಟ. ಆ ಒದಿಯುದು ಎಲ್ಲಿ ಕಲ್ತೀವ? ಯಾಕೆ ಅನಿಷ್ಟ? ಅದು ಹೇಳಿದ್ರು ಹೇಳ್ದೆ ನೀ ಬಲಗಾಲಲ್ಲಿ ಒದ್ದೆ. ನಮ್ಮಣ್ಣನ ಬಲಗಾಲು ಪವಿತ್ರ ಅಂತ ಹೇಳಿದ್ರು ಹೇಳಿದೀನಿ. ಅನಿಷ್ಟ, ಇನ್ನು ಮುಖ ತೋರಿಸಬಾರದು. ಮರ್ಯಾದೆ ಇದ್ರೆ ನಾ ಸಭೆ ಬಿಟ್ಟು ಹೋಗುದಿಲ್ಲ. ನಾ ಸಭೆ ಬಿಟ್ಟು ಹೋಗುದಿಲ್ಲ. ಹೋಗುದಿಲ್ವಾ? ಎಲ್ಲಿಯಾದ್ರೂ ಬಿದ್ದು ಸಾಯಿ. ಮಂದಹಾಸದಿ ತೊನೆದು ಶಿರವನ್ನು ಮಂದಹಾಸದಿ ತೊನೆದು ಶಿರವನ್ನು ಬಂದಿಹುದು ಮಥಗರು ಈತಗೆ ಬಂದಿಹುದು ಮದ ಗರ್ವ ಈತಗೆ ಚಂದವಾಯಿತು ಎನ್ನುತ್ತ ಬೇಡಿದನು ಆತ್ಮಘತವಾಗಿ. ಚಂದವಾದುದು ಎನ್ನುತ್ತ ಬೇಡಿದನು ಆತ್ಮಘತವಾಗಿ. ಮಂದಹಾಸದಿ ತೊರೆದು ಶಿರವನು ಸಭೆಗೆ ಕುಪಿತನಾಗಿರುವಂತಹ ಅಣ್ಣ ಎಡಗಾಲಿನಿಂದ ನನ್ನನ್ನ ಛಾಡಿಸಿದ. ಯಾಕೆ ನಮ್ಮಣ್ಣ ಹೀಗೆ ಮಾಡಿದ? ಅರ್ಥ ಆಯ್ತು ನನಗೆ. ನಾನು ಎನ್ನುವುದೇ ಅಹಂಕಾರ, ನನ್ನಿಂದಲೇ ಎನ್ನುವುದು ದುರಹಂಕಾರ. ನಮ್ಮ ಅಣ್ಣನಿಗೆ ದುರಹಂಕಾರ, ನಾನು ಎನ್ನುವಂತ ಅಹಂಕಾರ. ಛೇ, ಮನುಷ್ಯನಾಗಿ ಹುಟ್ಟಿದ ಮೇಲೆ ವ್ಯಕ್ತಿಯಾದವ ತನ್ನ ತನವನ್ನು ಮರೆತು ವ್ಯವಹರಿಸ್ತಾನೆ ಎನ್ನುವುದಕ್ಕೆ ನಮ್ಮ ಅಣ್ಣ ಬಲಭದ್ರನೇ ಜ್ವಲಂತ ಸಾಕ್ಷಿ ತಾನೆ. ಅಲ್ಲದೆ ಹೋದ್ರೆ ಹಿಂದೆ ತ್ರೇತಾಯುಗದಲ್ಲಿ ನಾ ರಾಮನಾಗಿರುವ ಕಾಲಕ್ಕೆ ನನ್ನ ತಮ್ಮನಾಗಿ ಲಕ್ಷ್ಮಣ ಮಾಡಿರುವಂತಹ ಆ ಕಾರ್ಯಗಳಾದರೂ ಎಷ್ಟು, ಅದನ್ನ ನಾ ಹಾಡಿ ಹೊಗಳುವುದಕ್ಕೆ ನನ್ನೊಂದು ನಾಲಿಗೆ ಬಡವಾದೀತು. ಅಷ್ಟು ಸೇವೆಗೈದವನು ಆತ. ಆ ಕಾರಣಕ್ಕಾಗಿ ಅವನಿಗೊಂದು ಮಾತನ್ನೂ ಕೊಟ್ಟವನು. ಮತ್ತೊಂದು ಯುಗದಲ್ಲಿ ಇನ್ನೊಂದು ಅವತಾರವನ್ನ ನಾ ಧರಿಸಿದ್ರೆ ನಿನ್ನ ತಮ್ಮನಾಗಿ ನಾ ಹುಟ್ಟಿ ಅಣ್ಣನಾಗಿ ನಿನ್ನ ಸೇವೆ ಮಾಡಿ ನನ್ನದ್ದಾಗಿರುವಂತಹ ಧರ್ಮದಲ್ಲಿ ನೆಲೆಗೊಳ್ತೇನಣ್ಣ ಎನ್ನುವ ಹಾಗೆ ಹೇಳಿದ್ದೆ. ತಾನು ಏನು, ತಾನು ಯಾರು ಎನ್ನುವುದನ್ನೇ ಮರೆತು ಈ ಹೊತ್ತು ನಮ್ಮಣ್ಣ ವ್ಯವಹರಿಸ್ತಾ ಇದ್ದಾನಲ್ಲ, ಅದು ಮಾನವ ಸಹಜ ಗುಣ. ಅಂದ್ರೆ ಅಹಂಕಾರ ಬಂದಿದೆ ಎನ್ನುವುದು ಸ್ಪಷ್ಟ ಆಯಿತು. ಏನ್ ಮಾಡೋಣ? ಹಾ, ಎಲ್ಲದಕ್ಕೂ ಕಾಲವನ್ನ ನಾವು ಕಾಯಬೇಕೇ ಹೊರತು ನಮ್ಮನ್ನ ಕಾಲ ಕಾಯುವುದಕ್ಕುಂಟ? ಖಂಡಿತ ಇಲ್ಲ. ಬಿಡಿ, ಸಭೆಯಲ್ಲಿ ಗೌರವ ಸಿಗ್ಲಿಲ್ಲ, ಮನ್ನಣೆ ಸಿಗ್ಲಿಲ್ಲ ಅಂತ ಆದ್ರೆ ಈ ಸಭೆಯಲ್ಲಿ ಇದ್ದು ಪ್ರಯೋಜನ ಉಂಟಾ? ಮರ್ಯಾದೆ ಸಿಗದೆ ಹೋದ ಸ್ಥಳದಲ್ಲಿ ಅರೆ ಕ್ಷಣವೂ ನಿಲ್ಲಬಾರ್ದು ಅಂತ ಒಂದು ಮಾತುಂಟು. ಆದ್ರೆ ಹೋಗುವುದಿದ್ರೆ ಎಲ್ಲಿಗೆ ಹೋಗುವುದು? ಹೆಂಡತಿ ಮನೆಗೆ. ಹಾ, ನೀವು ಹಾ, ಯಾಕಂದ್ರೆ ನಿಮ್ಗೆಲ್ಲ ಹೋಗುದಿದ್ರೆ ಒಂದೇ ಹೆಂಡತಿ ಮನೆಗೆ. ನಮ್ಗೆ ಹಾಗಲ್ಲ, 16,008 ಮಂದಿ ಹೆಂಡತಿಯರು. ಅದರಲ್ಲಿ ಮನಸ್ಸಿಗೆ ಇಷ್ಟವಾದ ನನ್ನ ಮನೋವಾಂಛೆಯನ್ನ ಈಡೇರಿಸುವಂತಹ ಸತ್ಯಭಾಮಾಮಣಿಯ ಮನೆಗೆ ನಾ ಹೋದ್ರೆ ಅದು ಸೂಕ್ತ.